ಎಲ್ರಿಗೂ ನಮಸ್ಕಾರ. ಇವಾಗ ಆಲ್ರೆಡಿ ನೋಡಿರ್ತಾರೆ ಥಂಬ್ನೇನಲ್ಲಿ ಏನಿವತ್ತು ಬ್ಲಾಗ್ ಅಂತ. ಎಸ್, ಇವತ್ತು ನನ್ನ ಬರ್ಡೇ 25th April 2003 ಬಾರ್ನ್ ನಾನು. ಸೊ ಇವತ್ತಿಗೆ ನನಗೆ 22 ಇಯರ್ಸ್ ಕಂಪ್ಲೀಟ್ ಆಗಿದೆ. ಸೊ ಈಗ ನಾನು ಆ್ಯಕ್ಚುಲಿ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡಾಗಿದೆ. ಆದರೆ ಕಾಲೇಜಲ್ಲಿ ಟೆಸ್ಟ್ ಇದೆ. ಅದು ನಮ್ಮ ಕಾಲೇಜಲ್ಲ, SJCಗೆ ಹೋಗಬೇಕು. ಸೊ ಒಂದು ಟೆಸ್ಟ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ನನಗೆ ನಿಜವಾಗ್ಲೂ ಝೀರೋ ಪ್ಲ್ಯಾನ್ಸು. ಈ ಬರ್ಡೇಗೆ ನಾನು ಏನೂ ಪ್ಲ್ಯಾನ್ ಮಾಡಿಲ್ಲ. ಫ್ರೆಂಡ್ಸ್ ಜೊತೆ ಆಚೆ ಹೋಗೋದ್ರಲ್ಲಿ ಏನೂ ಪ್ಲ್ಯಾನ್ ಮಾಡಿಲ್ಲ. ಬಟ್ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ಹೀಗೆ ನಡೆಯುತ್ತೆ ಅಂತ ತೋರಿಸ್ತೀನಿ. ಹಾಗೆ ಒಂದು ರ್ಯಾಂಡಮ್ ಬ್ಲಾಗ್ ಮಾಡೋಣ ಅಂತ ಅನ್ನಿಸ್ತು ನನ್ನ ಬರ್ಡೇದು. ಸೊ ಕಮ್ ಲೆಟ್ಸ್ ಗೋ. ಇವತ್ತಿನ ಸ್ಪೆಷಲ್ ಶಾವಿಗೆ ಪಾಯಸ ಈಗ ತಿಂತಾ ಇದ್ದೀನಿ. ನಮ್ಮಮ್ಮ ಮಾಡಿರೋದು. 3ನ MP 4ன மோடி. ஏன் இஷ்டோண்டு டிராஃபிக்? ராமரோ கிருஷ்ணரோ ஏன்னா 2 பேருக்குமே ராமாவதாரத்திலயும் சரி கிருஷ்ணாவதாரத்திலயும் சரி 5 கிரகங்கள் உச்சன். பஞ்சௌச்சே லோகநாயகான்னு ஒரு சாஸ்திர வாக்கியம். 5 கிரகங்கள் உச்சனா இருந்தா வேர்ல்ட் லீடரா இருப்பாராம். அதனால 5 கிரகங்கள் உச்சன். சந்திரன் உச்சனா இருக்கார். செவ்வாய் மகர லக்னத்துல, புதன் கன்னியா லக்னத்துல. ನಾವು ಹೋಗ್ತಾ ಇದ್ದೀವಿ ಕಾಲೇಜ್ಗೆ. ರೈಟ್ ಹೋದರೆ ನಮ್ಮ GWS, ಆದರೆ ಈಗ ಲೆಫ್ಟ್ ಹೋಗ್ತಾ ಇರೋದು, ಯಾಕೆಂದರೆ JCಗೆ ಹೋಗಬೇಕು. ಹೋಗ್ತಾ ಇದ್ದೀವಿ. ಫೈನಲಿ ಐ ಆಮ್ ಅಟ್ SJC ಕಾಲೇಜ್. ಬೇಗ ಬನ್ನಿ ಅಂತ ಕರೆಸ್ಬಿಟ್ಟು ಇನ್ನೂ ಸ್ಟಾರ್ಟೇ ಆಗಿಲ್ಲ. PPT ಇತ್ತು ನಮಗೆ. ಸೊ ಕಾಯ್ತಾ ಇದ್ದೀವಿ ಎಲ್ಲ. This opportunity to come into this college. This is our first time that we're coming to this college. Well, we from IIIA. Mysore is not a new place for us. We've been coming in for placements. PPT ಮುಗಿತು. ಈಗ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಫಸ್ಟು GD ರೌಂಡ್, ಗ್ರೂಪ್ ಡಿಸ್ಕಷನ್. ಅದಕ್ಕೆ ಹೋಗ್ತಾ ಇದ್ದೀವಿ ಪ್ಲೇಸ್ಮೆಂಟ್ಸ್ ಅಲ್ಲಿಗೆ. ಬ್ರೋ, ದೇ ಆರ್ ನಾಟ್ ಹ್ಯಾವಿಂಗ್ ಯೂನಿಫಾರ್ಮ್. ನಾನು ಇದೇ ಫಸ್ಟ್ ಟೈಮ್ ಈ ಕ್ಯಾಂಪಸ್ಗೆ ಬಂದಿರೋದು. ಇದು ISC ಡಿಪಾರ್ಟ್ಮೆಂಟ್ ಅಲ್ಲಿ ನಡೀತಾ ಇದೆ. ಎಲ್ಲರೂ ಹೋಗ್ತಾ ಇದ್ದಾರೆ ಪ್ಲೇಸ್ಮೆಂಟ್ಸ್ ಎಲ್ಲ. ನೋಡಿ, ಲಿಸ್ಟ್ ಆಫ್ ಕಂಪ್ನೀಸ್ ಬಂದಿರೋದು JCಗೆ ಹೈರಿಂಗ್ಗೆ. A to Z ಎಲ್ಲ ಕಂಪ್ನಿದು. ಎಕ್ಸಿಂದ ಮತ್ತು ಒಂದು ಕಂಪ್ನಿ ಇಲ್ಲ, ಫುಲ್ A to Z ಕಂಪ್ನೀಸ್ ಲಿಸ್ಟ್ ಎಲ್ಲ ಹಾಕಿದ್ದಾರೆ. ನೋಡಿ, GDಗೆ ನಾವು ಸೆಲೆಕ್ಟ್ ಆಗಿದ್ದೀವಿ. ಸೊ ಈ ಕ್ಲಾಸ್ ರೂಮಲ್ಲಿ ಕೂರಿಸಿದ್ದಾರೆ ನಮಗೆ. ಕ್ಲಾಸ್ ರೂಮಲ್ಲಿ ವೈಫೈ ಕನೆಕ್ಷನ್ನು ಇದೆ JCಲಿ. ಸೊ ವಿ ಆರ್ ವೇಟಿಂಗ್ ಫಾರ್ ದ ನೆಕ್ಸ್ಟ್ ರೌಂಡ್. ತುಂಬ ಹೊಟ್ಟೆ ಹಸಿದಿದೆ. ಆಗಲೇ 3 ಗಂಟೆ ಆಗಿರ್ಬೋದು, ಇನ್ನೂ ಊಟ ಮಾಡಿಲ್ಲ. ಸೊ ನೀರಾದರೂ ಕುಡಿಯೋಣ ಅಂತ ಬಂದೆ ನಾನು. ಸೊ ಟೆಸ್ಟ್ ಎಲ್ಲ ಮುಗೀತು. ಈಗ ನಮ್ಮಕ್ಕ ಕಾಲ್ ಮಾಡಿದ್ಲು, ಅವ್ರ ಆಫೀಸ್ ಹತ್ರ ಹೋಗಬೇಕು. ಸೊ ಆಟೋ ಬುಕ್ ಮಾಡಿದ್ದೀನಿ. ಇನ್ನೇನು ಆಟೋ ಬರುತ್ತೆ, ಬನ್ನಿ ಹೋಗೋಣ. ಯಪ್ಪ ತುಂಬ ಹೊಟ್ಟೆ ಹಸಿತಿತ್ತು. ಈಗ ಸ್ವಲ್ಪ ಸಮೋಸ ಎಲ್ಲ ತಿಂದ್ಬಿಟ್ಟು ಕೂತಿದ್ದೀವಿ ಡಾಲ್ಫಿನ್ಸಲ್ಲಿ.
ತಿನ್ನೋದಾಯಿತು. ಐ ಆಮ್ ಡನ್ ಫಾರ್ ದ ಡೇ. ಯಪ್ಪ ತಲೆನೋವುತ್ತಿದೆ, ಏನೋ ತಿಂದೆ. ಆಗಲೇ 6 ಗಂಟೆ ಆಯಿತು. ನಮ್ಮ ಅಕ್ಕ ಅಲ್ಲಿ ಒಳಗೆ ಹೋಗಿದ್ದಾಳೆ ಬಿಲ್ ಪೇ ಮಾಡೋಕ್ಕೆ. ಈಗ ಮನೆಗೆ ಹೋಗ್ತೀವಿ. ಇವಳು ಬರ್ಡೇಗೋಸ್ಕರ ಏನೇನೋ ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ವಾಪಸ್ಸು ಕೇಕೆಲ್ಲ ಕಟ್ ಮಾಡಿ ನೀವಮ್ಮ ಬೇರೆ ಸ್ಟಿಲ್ ಐ ಆಮ್ ಡೂಯಿಂಗ್ ಐ ಡಿಡ್ ಡೂಯಿಂಗ್ ಹಿಂಗೋ ಹೋಗಿ ಪಾಪ ಅಂತ ಕರ್ಸ್ಬಿಟ್ಟು ಯೂನಿಫಾರ್ಮಲ್ಲಿ ಅದುವೇ ಕೇಕ್ ಕಟ್ ಮಾಡಿಸಿದ್ರು. ಕೇಕೆಲ್ಲ ಚೆನ್ನಾಗಿತ್ತು. ಚೀಸ್ ಕೇಕ್ ಚೆನ್ನಾಗಿದೆ. ವಾಪಸ್ ಮನೆಗೆ ಹೋಗ್ತಾ ಹಾಯ್ ಹೋಗ್ತಾ ಇದ್ದೀವಿ ಮನೆಗೆ. ಇವರು ಇದೇ ಬ್ಲಾಗಲ್ಲ ಜೊತೆ ಇಷ್ಟೊಂದೆಲ್ಲ ಮಾತಾಡಿರೋದು. ನಾವು ಮಾತ್ರ ಅಲ್ಲಿ ಚೆನ್ನಾಗ ಯೂಟ್ಯೂಬ್ ಚಾನಲು ಅದೇ ಜಾಸ್ತಿ ಮಾತಾಡೋದಲ್ಲ. ನಾವು ಮಾತು ಬೆಳ್ಳಿ ಮೌನ ಬಂಗಾರ ಅಂತ ನಂಬಿರೋರು. ಸ್ವಲ್ಪನೇ ಮಾತಾಡೋದು. ನೋಡಿ ಟ್ರಾಫಿಕ್ಕಲ್ಲಿ ಹೋಗ್ತಾ ಇದ್ರು ನಿಮ್ಮಮ್ಮ ಪ್ರಾಣ ತಿಂತವಳೆ. ಇದು ಟ್ರಾಫಿಕ್ಕಾ? ಇದು ಟ್ರಾಫಿಕ್ಕಾ? ಇದು ಟ್ರಾಫಿಕ್. ಓಕೆ, ಲೆಟ್ಸ್ ಕಂಟಿನ್ಯೂ ದ ಬ್ಲಾಗ್. ಬಾಯ್. ಹಲೋ. ಸೊ ಈಗ ಮನೆಗೆ ಬಂದಿದ್ದೀನಿ. ಹಾಂ, ಹೋಲ್ ಡೇ ಕಾಲೇಜ್ ಟೆಸ್ಟ್ ಅಂತ ಅದರಲ್ಲೇ ಕಳೆದಾಯಿತು. ಅದಾದಮೇಲೆ ನಮ್ಮ ಅಕ್ಕ ಸಿಗು ಅಂತ ಹೇಳಿ ಕೇಕ್ ಕಟ್ ಮಾಡಿ ಈಗ ಮನೆಗೆ ಬಂದಿದ್ದೀವಿ. ನಂಗೆ ನಿಜ ಗೊತ್ತೇ ಇರಲಿಲ್ಲ. ಇಟ್ ಇಸ್ ಟೋಟಲಿ ಸರ್ಪ್ರೈಸ್. ಐ ಆಮ್ ಫೀಲಿಂಗ್ ಹ್ಯಾಪಿ. ರಾಕ್, ಹ್ಯಾಪಿ ಬರ್ಡೇ ರಾಕ್. ಹ್ಯಾಪಿ ಬರ್ಡೇ. ನಿಂದಲ್ಲ, ಯಾರ್ದು ಇವತ್ತು ಬರ್ಡೇ? ಯಾರ್ದು? ಶೇಕ್ ಹ್ಯಾಂಡ್ ಕೊಡು. ಕೇಕ್ ಕೊಡೋಣ. ಚಾಕಿ ಕೇಕ್ ಕೊಡೋಣ. ಪಿಟ್ಟು ಕೇಕ್ ಕೊಡೋಣ. ಶೇಕ್ ಹ್ಯಾಂಡ್ ಕೊಟ್ರೆ ಕೇಕ್ ಕೊಡೋಣ. ಶೇಕ್ ಹ್ಯಾಂಡ್ ಕೊಟ್ರೆ ಏಯ್ ನಾನು ಹೇಳ್ದಿಲ್ಲ, ಓವರ್ ಆಗಿ ಆಡ್ಬೇಡ. ಶೇಕ್ ಹ್ಯಾಂಡ್ ಕೊಟ್ರೆ ಕೇಕ್. ಶೇಕ್ ಹ್ಯಾಂಡ್. ಪಿಟ್ಟು ಶೇಕ್ ಹ್ಯಾಂಡ್. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ತಗೋ. ಹ್ಯಾಪಿ ಬರ್ಡೇ. Happy birthday to you. Happy birthday to you. Happy birthday dear Anaga. Happy birthday to you. ಆ ಕ್ಯಾಂಡಲ್ ಸೈಡ್ಗೆ ಇಟ್ಬಿಡು. ಓದ್ಬೇಡ ಅಮ್ಮ ಕೈ ಕೊಡು. ಬಿಡು. ಬಿಟ್ಟು ಅವನು ರೆಡಿ
ಐಸ್ ಕ್ರೀಮ ಹ್ಯಾಪಿ ಗಂಟ್ಲಿಗೆ ಏನಾರು ತುರುಕ್ಬಿಡ್ತೀನಿ ಈಗ. ಯಪ್ಪ. ನೀನು ತೆಗೆಸ್ಕೊಂಬಿಡ ಇವನಿಗೆ ಆಮೇಲೆ ತಿನ್ಸದ, ಎಲ್ಲರಿಗೂ ತಿನ್ಸಾದ್ಮೇಲೆ. ಹ್ಯಾಪಿ ಬರ್ತ್ಡೇ ಅನಗ. ನಾಲ್ಕು ಜನ ಸೆಲ್ಫಿ ಅಂದ್ರಲ್ಲ ತಗೊಂಡು. ಸೊ ಇದಾಗಿತ್ತು ನನ್ನ 22nd ಬರ್ಡೇ ಸೆಲೆಬ್ರೇಷನ್ ವ್ಲಾಗ್. ಹೀಗೆ ನಡೀತು ನನ್ನ ಬರ್ಡೇ ಸೆಲೆಬ್ರೇಷನ್. ಸೊ ಎಷ್ಟೊಂದು ಜನ ವಿಶ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ರಿಲೇಟಿವ್ಸ್ ಆಗಿರ್ಬೋದು, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್. ಆ್ಯಂಡ್ ಸರ್ಪ್ರೈಸ್ಗಳು ತುಂಬ ಖುಷಿಯಾಯಿತು. ಐ ಆಮ್ ವೆರಿ ಹ್ಯಾಪಿ. ಮತ್ತು ಈ ವ್ಲಾಗ್ ನಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿತ್ ಲಾಟ್ಸ್ ಆಫ್ ಲವ್ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.